ನಮಸ್ತೆ ಎಲ್ರಿಗೂ. ಇದು ಬಾಳೆ ತೋಟದ 2ನೇ ಕಟಾವು ಆಯ್ತಾ. ಸೊ ಇದು ಒಂದು 3-4 ಡೇಸ್ ಬ್ಯಾಕ್ ಕಟಾವು ಮಾಡಿದ್ದು. ಬಟ್ ನಾನು ಹಬ್ಬ ಶ್ರಾವಣ ಮಾಸ ಸೊ ಬ್ಯುಸಿ ಆಗಿಬಿಟ್ಟಿದ್ದೆ, ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವಾಯ್ಸ್ ಓವರ್ ಮಾಡಿ. ಸೊ ಈ ಸರಿ ನಮಗೆ ಬಾಳೆಗೊನೆ ತುಂಬ ಚೆನ್ನಾಗಿ ಬಂತು. ಇವನ್ ರೇಟ್ ಕೂಡ ತುಂಬ ಚೆನ್ನಾಗೇ ಇದೆ, 60 ರುಪೀಸ್. ತುಂಬ ಜನ ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮ್ಯಾಮ್ ನಮ್ಮ ಕಡೆ ಇಷ್ಟೊಂದಿದೆ, ನಿಮಗೆ ಲಾಸ್ ಆಗುತ್ತೆ ಅನಿಸುತ್ತೆ, ಆಮೇಲೆ KG ವ್ಯಾಲ್ಯೂ ನೋಡ್ಕೊಡಿ ಅಂತ ತುಂಬ ಜನ ರಿಪ್ಲೈ ಮಾಡ್ತಾಯಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಇವನ್ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು, ಎಲ್ಲ ತುಂಬ ಜನ ಕಮೆಂಟ್ಸ್ ಮಾಡಿದ್ದು ನೋಡಿ. ಸೊ ಈ ಸೈಡು ರೇಟ್ ಇರೋದು ಅಷ್ಟೇ, ಶಿಕಾರಿಪುರ ಶಿವಮೊಗ್ಗ ಸೈಡು 60 ರುಪೀಸ್ KG ಇದೆ. ಯಾಕಂದರೆ ಈ ಸರಿ ಶ್ರಾವಣ ಮಾಸ 5 ತಿಂಗಳು ಶ್ರಾವಣ ಮಾಸ ಆಗಿರೋದ್ರಿಂದ ಸೊ 60 ರುಪೀಸ್ KG ಕೊಟ್ಟಿದ್ದೀವಿ. ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀವಿ. ನಿಮಗೆ ಗೊತ್ತಲ್ವಾ, ರೈತರ ಹತ್ರ ತಗೊಳ್ಳೋದೇ ಒಂದು ರೇಟ್ ಆದರೆ ದಲ್ಲಾಳಿ ಅಂದರೆ APMCಗಳಲ್ಲಿ ಮಾರಾಟ ಆಗೋದೇ ಒಂದು ರೇಟ್ ಆಗಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ರೈತರಿಗೆ ಏನು ಸಿಗುತ್ತೋ ಅದೇನೇ ಲಾಭ ನಷ್ಟ ಅಂತ ಅಂದ್ಕೊಬೇಕಾಗುತ್ತೆ. ಆಮೇಲೆ ಏನಂದರೆ ಈ ಸರಿ ತುಂಬ ಮಳೆ ಬಂತು ಆಯಿತಾ. ಕಂಟಿನ್ಯೂಸ್ಲಿ 1 ತಿಂಗಳು ತುಂಬ ಅಂದರೆ ತುಂಬ ಮಳೆ ಬಂದುಬಿಡ್ತು. ಹಾಗಾಗಿ ನಾವು ಇಟಾಚಿನೂ ಓಡಿಸಿರ್ಲಿಲ್ಲ, ಟ್ರಂಚಿಂಗ್ ಥರ ಏನೂ ಮಾಡಿರಲಿಲ್ಲ. ಹಾಗಾಗಿ ಗೊನೆ ವೆಯ್ಟ್ ಕೂಡ ನಮಗೆ ಕಡಿಮೆ ಸಿಕ್ತು. ಮ್ಯಾಕ್ಸಿಮಮ್ 9 kgs ಇರ್ತಾಯಿತ್ತು, 9 to 10 ಮ್ಯಾಕ್ಸ್ ಇರ್ತಾಯಿತ್ತು. ಹಾಗಾಗಿ ನಮಗೆ ಸ್ವಲ್ಪ ಲಾಸ್ ಅಂತಲೇ ಅನ್ಕೊಬೋದು. ಗೊತ್ತಿಲ್ಲ, ಗಾಡ್ ಗ್ರೇಸ್ ನೆಕ್ಸ್ಟ್ ಇನ್ನು ಬರೋ ಕಟಾವೆಲ್ಲ ಬೆಳೆ ಚೆನ್ನಾಗಾಗಲಿ ಅಂತ ಅನ್ಕೊಬೇಕಷ್ಟೇ. ಹೋದ್ಸರಿ ಯಾರೋ ಅಲ್ಲಿಗೆ ಹಾಕಬೇಕಿತ್ತು, ಅದೇನೋ ಹಾಕಿದ್ರಿ ಅಂತ ಕಮೆಂಟ್ ಮಾಡಿದ್ರು. ಹೋದ್ಸಲಿ ತಂದಿರಲಿಲ್ಲ, ಸೊ ಅವ್ರು ಈ ಸರಿ ಅಲ್ಲಿಗೆ ಹಾಕಿನೇ ಅವರು ವೆಯ್ಟ್ ಇದು ಮಾಡಿರೋದು. ಸೊ ನೀವು ನೋಡ್ಬೋದು 833 kg ಫಸ್ಟ್ ಇದ್ರಲ್ಲಿ ಸಿಕ್ಕಿದೆ. ಸೆಕೆಂಡ್ ಕ್ವಾಲಿಟಿ 114 114 kg ಸಿಕ್ಕಿದೆ. ಸೊ ಚೆನ್ನಾಗಾಗಿದೆ ಈ ಸರಿ. ಶ್ರಾವಣ ಮಾಸಕ್ಕೆ ಚೆನ್ನಾಗಿ ಸಿಕ್ತು, ನಮಗೆ ಖುಷಿ ಆಯಿತು. ಸೊ ಥ್ಯಾಂಕ್ ಯು, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ.